ಅಲ್ಲ ರೀ, ನಾನ್ ದೇವಸ್ಥಾನದಿಂದ ವಾಪಸ್ ಬರೋಷ್ಟೊತ್ತಿಗೆ ನೀವು ಹೊಟ್ಟೆ ಹೋಗಿದ್ದೀರಾ? ತಿಂಡಿ ತಿಂದ್ರಾ? ತಿಂಡಿನಾ? ಉಪ್ಪಿಟ್ಟು. ನೀನು ತುಂಬ ಜ್ಞಾಪಕ ಬಂದೆ. ಹೌದಾ? ನೀನು ಮಾಡೋ ಉಪ್ಪಿಟ್ಟೆ ಖರಾಬ್ ಅಂದ್ಕೊಂಡಿದ್ದೆ. ಹೋಟ್ಲಿನವರು ನಿನ್ನನ್ನು ಮೀರಿಸ್ಬಿಟ್ರು ಕಣೆ. ಆಯ್ತು ಬಿಡಿ, ಇಷ್ಟು ವರ್ಷಕ್ಕಾದ್ರೂ ನನ್ನ ಅಡುಗೆನ ಹೊಗಳ್ತಿದ್ದೀರಲ್ಲ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ ಕಣೆ. ಮ್ಯಾರೇಜ್ ಅಂದ್ರೇ ಮ್ಯಾನೇಜ್ ಮಾಡೋದಲ್ವಾ? ನಾನ್ ನಿಮ್ಮನ್ನ ಮ್ಯಾನೇಜ್ ಮಾಡೋದು, ನೀವು ನನ್ನನ್ನು ಮ್ಯಾನೇಜ್ ಮಾಡೋದು, ಇದನ್ನೆಲ್ಲ ಬಿಟ್ಬಿಡೋಣ. ಫಸ್ಟು ಒಳಗಿರೋ ನಿಮ್ಮ ಕಮಿಷನರ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು ಹೇಳಿ. ನಿನ್ನೆ ಅಷ್ಟು ಜನ ಸೇರಿರುವಾಗ ಆ MLA ಮಗನ ಮೇಲೆ ಕೈ ಮಾಡುವ ಅವಶ್ಯಕತೆ ಏನಿತ್ತು? ಸಣ್ಣದ್ರಲ್ಲಿ ನಿಭಾಯಿಸೋ ವಿಷಯನ ಕಾಂಪ್ಲಿಕೇಟ್ ಮಾಡಿಬಿಟ್ರಲ್ಲ. ನಿನ್ನೆ ತನಕ ಅವನ ಮೇಲೆ ಸ್ವಲ್ಪನಾದರೂ ಸಾಫ್ಟ್ ಕಾರ್ನರ್ ಇತ್ತು. ಸರ್, ನಿಮಗೆ ವಿಷಯ ಗೊತ್ತಿದೆಯಲ್ಲ, ಆ ಹುಡುಗಂದೇ ತಪ್ಪು. ಏನ್ರಿ ತಪ್ಪು? ನಿನ್ನೆದೇನು ಮೊದಲನೇ ಸಲನ? ಎಷ್ಟು ಸರಿ ಆಯಿತು. ನೀವು ಕೊಟ್ಟ ಸಲಿಗೆ ತುಂಬ ಜಾಸ್ತಿ ಆಯಿತು. ನಿನ್ನೆ ಥರ ಆದರೆ ನಾವು ಜೋಕರ್ಸ್ ಥರ ಡ್ರೆಸ್ ಹಾಕಿ ರೋಡಲ್ಲಿ ತಿರುಗಾಡಬೇಕಾಗತ್ತೆ. ನಮ್ಮ ಫೋರ್ಸಲ್ಲಿರುವಾಗಲೇ ಎಷ್ಟೋ ಕಾಂಪ್ಲಿಕೇಟೆಡ್ ಕೇಸ್ನ ಸಾಲ್ವ್ ಮಾಡಿರೋ ಆಫೀಸರ್ ರಾಜೇಂದ್ರ. ಮಾಡಿದಾರಪ್ಪ, ಯಾರು ಅಲ್ಲಂದರು. ಅದಕ್ಕೆ ಅವನಿಗೆ ಖುಷಿ ಬಂದಂಗೆ ಮಾಡೋದಾ? ಏನು ಹೇಳೋರು ಕೇಳೋರು ಯಾರಿಲ್ವಾ? ಆ MLA ಬೇರೆ ನನ್ನ ತಲೆ ತಿಂತ ಇದ್ದಾನೆ. ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಕರೀರಿ ಒಳಗೆ. ಬೇರೆ ಏನು ವಿಷಯ ಸರ್? ಎಲ್ಲ ಹೋಗಿ ಕರೀತಾ ಇದ್ದಾರೆ. ಲೈನಲ್ಲೇ ಇರು. ಏನ್ರಿ ನ್ಯಾಷನಲ್ ಹೀರೋ ಈ ಸಲ MLA ಮಗನ ಮೇಲೇನೆ ವೈರಲ್ ಆಗಿದೆ. ಪಬ್ಲಿಕ್ ಸಪೋರ್ಟ್ ಬೇರೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ರಲ್ಲ. ಮೇಲಿಂದ ಪ್ರೆಷರ್ ಇದೆ, ಸಸ್ಪೆಂಡ್ ಮಾಡಬೇಕಂತ. ಏನು ಮಾಡೋದು ಹೇಳಿ? ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿ ಸರ್. ಏನ್ರಿ ಬೆಳಿಗ್ಗೆ ಕುಡ್ದಿದ್ದೀರಲ್ಲ? ಇಲ್ಲ ಸರ್, ನೆನ್ನೆ ರಾತ್ರಿ ಲೇಟ್ ಆಯಿತು. ಶೇ, ನಡೀರಿ ಹೊರಗಡೆ ವೇಟ್ ಮಾಡಿ. ಸರ್, ಏನ್ರಿ ಸುಬ್ಬಪ್ಪ, ಇಂಥವರನ್ನೇ ಡಿಫೆಂಡ್ ಮಾಡ್ತಾ ಇದ್ದೀರಲ್ಲ? ಒಪ್ಕೊಳ್ತೀನಿ ಸರ್, ಆದರೆ ಡಿಸ್ಮಿಸಲ್ ಟರ್ಮಿನೇಷನ್ ಎಲ್ಲ ಬೇಡ ಸರ್. ಯಾವುದಾದ್ರೂ ಪನಿಷ್ಮೆಂಟ್ ಝೋನಲ್ಲಿ ಪೋಸ್ಟಿಂಗ್ ಹಾಕಿಬಿಡಿ ಸರ್. ಸುಬ್ಬಪ್ಪ ಏನಾದರೂ ಮಾಡಿ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿಸ್ತಾರಷ್ಟೇ. ರೇ ರಾಜೇಂದ್ರ, ಹೆಂಗೋ ಕಾಡಿಬೇಡಿ, ನಿಮ್ಮನ್ನು ಸಸ್ಪೆಂಡ್ ಮಾಡೋದನ್ನು ನಿಲ್ಲಿಸಿದ್ದೀನಿ. ನಿಮ್ಮನ್ನು ಮಂಗಳೂರು ಪೊಲೀಸ್ ಸ್ಟೇಷನ್ ಸೌತ್ ಝೋನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾಳೆನೇ ಡ್ಯೂಟಿ ಜಾಯ್ನ್ ಆಗಬೇಕು. ಅಂತೂ ಮೀನು ತಿನ್ನೋ ಭಾಗ್ಯ ಸಿಕ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸುರಕ್ಷಾ, ಟೀ. ಓಕೆ ಸರ್. ಗುಡ್ ಮಾರ್ನಿಂಗ್ ಹರೀಶ್. ರಿಟೈರ್ಡ್ ಲೈಫಲ್ಲಿ ಟ್ರೈನಿಂಗ್ ಕೊಡೋ ಒನ್ ಆ್ಯಂಡ್ ಓನ್ಲಿ ಸ್ಟೇಷನ್ ಅಂದರೆ ಇದೇ ಇರಬೇಕು. ವರ್ಷಾನುಗಟ್ಲೆಯಿಂದ ಒಂದೇ ಒಂದು ಕೇಸ್ ಇಲ್ಲ. ಈ ಥರ ಕೇಸ್ ಇಲ್ಲದೆ ನಾವೆಲ್ಲ ಮಜಾ ಮಾಡ್ತಾಯಿದ್ರೆ ಒಂದಿನ ಗ್ಯಾರಂಟಿ ಈ ಸ್ಟೇಷನ್ನ ಮುಚ್ಚಿ ನಮ್ಮನ್ನೆಲ್ಲ ಮನೆ ಕಳಿಸ್ತಾರೆ ಅಷ್ಟೇ. ಯಾಕ್ರಿ ಅಪಶಕುನ ಮಾತಾಡ್ತೀರಾ? ಹಾಂ, ನಾವೇನು ಕೇಳ್ಕೊಂಡು ಈ ಸ್ಟೇಷನ್ ಬಂದಿದ್ದೀವಾ? ಮತ್ತೆ ನನಗೇನಾದರೂ ಮಾಡಿದ್ರೆ ಗೊತ್ತಲ್ಲ. ಹಲೋ, ಹೇಳೆ. ಬಂದೆ ಕಣಷ್ಟೇ, ರೀಚ್ ಆದಷ್ಟೇ. ಈಗ ಆಯ್ತು, ನಾನು ತರ್ತೀನಿ. ಓಕೆ, ತರ್ತೀನಿ ಬಿಡು, ಅರ್ಥ ಮಾಡ್ತೀನಿ. ಹಾಂ, ಥ್ಯಾಂಕ್ ಯು. ರಂಗಪ್ಪ, ಥ್ಯಾಂಕ್ ಯು. ಸರ್, ನನಗೇನಾದರೂ ಪ್ರಾಬ್ಲಮ್ ಆದರೆ ಹೆಲ್ಪ್ ಮಾಡ್ತೀರಲ್ವಾ? ಹೌದೌದು, ಮಾಡ್ತಾರೆ.
ತುಂಬ ಸ್ವಾರ್ಥಿ ರೀ ಅವರು, ಕಮಿಷನ್ ಗಿರಾಕಿ. ನೀವು ಕರೆಕ್ಟಾಗಿ ಹೇಳಿದ್ರಿ. ಮುಚ್ಕೊಳ್ರಿ ನೀವು. ನಮಸ್ತೆ ಸರ್. ಹೆಡ್ ಆಫೀಸಿಂದ ಮೆಸೇಜ್ ಬಂದಿದೆ, ಮೊದಲು ಅದನ್ನು ಸಾಲ್ವ್ ಮಾಡ್ಕೋಬೇಕು. ಮಾಡೋ ಕೆಲಸ ಇಲ್ಲ 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 ಅಂತಿದ್ರಲ್ಲ, ಬಂತು ನೋಡಿ ಕೆಲಸ ಈಗ. ಹಬ್ಬ ದೇವ್ರೆ, ಇನ್ನು ನಮ್ಮ ಕೆಲಸ ಉಳಿತು ಅಂತ ಆಯ್ತು. ಹಾಗಾದ್ರೆ ಪೇಪರ್ನಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ದಿವಸ ಅಂತ ಕಳಿಬೋದು? ಒಂದು 5-6 ಪೆಟ್ಟಿ ಕೇಸ್ ಮಾಡೋಣ, ಸ್ಟೇಷನ್ ಹೆಸರಾದರೂ ಉಳಿಯುತ್ತೆ. ಹೇಗೆ ಆದರೆ ಕಷ್ಟ. ನಿಮ್ದೊಳಗೆ ಕತೆ ಅದೇನೋ ಮಾತು ಹೇಳ್ತಾರಲ್ಲ, ಅಜ್ಜಿಗೆ ಅರಿವೇ ಚಿಂತೆ, ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಹಾಗಾಯ್ತು. ನಿಮ್ಗೊಂದು ತಮಾಷೆ ಹೇಳಲ್ಲ? ಏನು ಹೇಳಿ? ಈ ಸ್ಟೇಷನಿಗೆ ಹೊಸ ಇನ್ಸ್ಪೆಕ್ಟರ್ನ ಪೋಸ್ಟಿಂಗ್ ಮಾಡಿದಾರಂತೆ. ನಮಗೆ ಮಾಡೋ ಕೆಲಸ ಇಲ್ಲ ಇಲ್ಲಿ, ಅವ್ರು ಬಂದು ಇಲ್ಲಿ ಏನು ಮಾಡ್ತಾರೆ? ತುಕರಾಮ್ ಸರ್, ಒಳ್ಳೆ ನ್ಯೂಸ್ ಕೊಟ್ರಿ. ಇನ್ನು ನಮ್ಮ ಕೆಲಸ ಹೋಗಲ್ಲ ಬಿಡಿ. ಹೋಗಲ್ಲಮ್ಮ, ಒಂದು ಟೀ ಮಾಡ್ಕೊಂಬ. ಓಕೆ ಸರ್. ರೇ ಸೋಮಯ್ಯ ಅವರೇ, ಓ ಸೋಮಯ್ಯ ಅವರೇ, ಎದ್ದೇಳ್ರಿ. ಹೋಗಿ ಒಂದು ರೌಂಡ್ ಹೊಡ್ಕೊಂಬನ್ನಿ. ನೋಡಿ, ನೀವು ಹಿಂಗೇ ಇದ್ರೆ ಹಿಂಗೇ ಆಗ್ತೀರಾ. ಹೋಗಿ, ಪ್ರಪಂಚ ವಿಶಾಲವಾಗಿದೆ. ಹೋಗಿ, ಬಾಡಿಗೆ ಎಕ್ಸಸೈಸ್ ಆದರೂ ಆಗುತ್ತೆ. ಹೋಗಿ, ಎಕ್ಸಸೈಸ್ ನೀವೇ ಮಾಡಿ. ಅಣ್ಣ, ನೀವು ಕೋಪ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ವಿಷಯ ಹೇಳೋ. ಇವ್ರ ಜೊತೆ ಬಿಸ್ನೆಸ್ ಏನೋ ಒಳ್ಳೆಯದೇ, ಆದರೆ ಜನರಿಗೆ ನಮ್ಮಲ್ಲಿರುವ ಮರ್ಯಾದೆ, ಭಯ ಇದೆರಡೂ ಕಡಿಮೆ ಆಗ್ಬಾರ್ದಣ್ಣ. ಅದು ಗೊತ್ತು. ಬಿಸ್ನೆಸ್ನಲ್ಲಿ ಯಾವಾಗಲೂ ಎಮೋಷ್ನಲ್ ಆಗಿರಬಾರ್ದು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಏ ಶರತ್, ಹೇಳೋ ಇವನಿಗೆ. ಇಲ್ಲಣ್ಣ, ಗಣ ಹೇಳೋದು ಸರಿನೇ. ಹಿಂಗೆ ಬಿಟ್ಟರೆ ಸರಿ ಇರಲ್ಲ. 4 ಜನ ಮಾತಾಡೋ ಮೊದಲು ಆಡೋ ಮಾತನ್ನ ಮುಚ್ಚಿಸಿಬಿಡ್ಬೇಕು. ಇದೇನೋ ನೀನು ಇವನ್ ರೀತಿನೇ? ಅದಿರಲಿ, ಇವತ್ತು ನೈಟ್ ಫಿಕ್ಸ್ ಮಾಡಿರೋ ಕೆಲಸನ ನೀಟಾಗಿ ಮುಗಿಸ್ಬಿಡಿ, ಮಿಕ್ಕಿದನ್ನ ಆಮೇಲೆ ನೋಡೋಣ. ಸರಿ ಅಣ್ಣ. ಹಲೋ ಮೇಡಮ್, ಫ್ಲ್ಯಾಟಲ್ಲಿದೆ. ಮೇಡಮ್ ಹೊರಟ್ರು. ಏನ್ ತ್ಯಾಗರಾಜ್, ಸೈಲೆಂಟ್ ಆಗಿಬಿಟ್ಟೆ? ಸೈಲೆಂಟ್ ಆದ್ರೇನೆ ನಾವು ಮಾಡುವ ಸೌಂಡು ಎಲ್ರಿಗೂ ಕೇಳಿಸೋದು. ತ್ಯಾಗರಾಜ್, ಏನ್ ಸೈಲೆಂಟೋ, ನನ್ಗೇನು ಹೇಳಲ್ಲ. ನಾನು ಬರ್ತೀನಿ. ಹಲೋ, ಇವತ್ತು ನೈಟ್ ಕನ್ಫರ್ಮಾ? ಗುಡ್. ರೀ ಮಿಸ್ಟರ್, ಯಾರೇ ನೀವು? ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ನಾನು ಯಾಕೆ ಈ ಥರ ಫಾಲೋ ಮಾಡ್ತಾ ಇದ್ದೀರಾ? ನೀನಾಗೆ ಬಂದ್ ಗಾಡಿಲಿ ಕೂತ್ಕೋತಿಯೋ ಇಲ್ಲ ಎತ್ತಾಕೊಂಡು ಹೋಗ್ಲೋ? ಯಾಕ್ರಿ, ನಿಮ್ಮ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ ನಿಮ್ಗೆ? ಅವ್ರಿದ್ದಾರೆ, ಆದ್ರೆ ಗರ್ಲ್ ಫ್ರೆಂಡ್ ಇಲ್ಲ. ಅದಕ್ಕೆ ಈ ರೀತಿ ರೋಡಲ್ಲಿ ರೋಮಿಯೋ ತರ ಅಲಿಯೋದಾ? ನಮ್ಮಪ್ಪ ಯಾರು ಅಂತ ಗೊತ್ತಾ ನಿನ್ಗೆ? ಎಲ್ಲ ಗೊತ್ತು, ಸುಮ್ನೆ ಕೂತ್ಕೋ. ನಿಮ್ಮ ಅಪ್ಪ ಬಂದ್ರೆ ಕಷ್ಟ. ಹೌದಲ್ಲ? ಕೋತಿ, ಯಾವಾಗ್ಲೂ ಇದ್ದಿದ್ದೆ ನಿಂದು. ಬಾ, ಕೆಫೆಗೆ ಹೋಗೋಣ. ಮನದಲ್ಲಿ ಭಾವನೆ ಮೂಡಿಸಿದವನೇ, ನನ್ನಯ ಪ್ರೀತಿಯ ಮೂಕ ಹಾಡಿಗೆ. ಹೋ ಮನದಲ್ಲಿ ಭಾವನೆ ಮೂಡಿಸಿದವನೇ, ನಿನ್ನಯನಗೆ ಮಧುರ ನನ್ನಯ ಪ್ರೀತಿಯ ಮೂಕ ಹಾಡಿಗೆ. ನೀನೇ ಸ್ಫೂರ್ತಿ
ಹರಿದು ಬಾ ಸುಂದರ ನಿನಗಿದು ಕಾದಿದೆ ಹೂವಿನ ಹಂದರ ಪದಗಳೇ ಬಳಸದ ಪ್ರೀತಿಯ ಮಾಂತ್ರಿಕ ಮಾಯೆಯ ದ್ವೀಪಕ್ಕೆ ಹೊಯ್ಯುವ ನಾವಿಕ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.